5000 ವರ್ಷಗಳಷ್ಟು ಹಳೆಯದಾದ ಒಂದು ದೈನಂದಿನ ಆಚರಣೆ ಕೇವಲ ದೇವರನ್ನ ಒಲಿಸಿಕೊಳ್ಳುವ ಪೂಜೆ ಅಲ್ಲ, ಬದಲಾಗಿ ಅದು ಮನುಷ್ಯನನ್ನ ಕಾಡುವ ಅತ್ಯಂತ ಭೀಕರವಾದ 2 ಭಯಗಳನ್ನ ಅಂದ್ರೆ ನೋವಿನ ಸಾವು ಮತ್ತೆ ಅವಮಾನಕರ ಬಡತನ ಇವೆರಡನ್ನ ಮೆಟ್ಟಿ ನಿಲ್ಲೋದಕ್ಕೆ ವಿನ್ಯಾಸ ಮಾಡಿರುವ ಒಂದು ಅತ್ಯಾಧುನಿಕ ಸೈಕೊಲಾಜಿಕಲ್ ಸಾಫ್ಟ್ವೇರ್ ಅಥವಾ ಮಾನಸಿಕ ತಂತ್ರಜ್ಞಾನ ಅಂತ ನಾನು ಹೇಳಿದ್ರೆ ನಿಮ್ಗೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು. ಖಂಡಿತ ಆಶ್ಚರ್ಯ ಆಗತ್ತೆ. ಯಾಕಂದ್ರೆ ನಾವದನ್ನ ನೋಡೋ ದೃಷ್ಟಿಕೋನನೇ ಬೇರೆ ಇರುತ್ತಲ್ವಾ? ಹೌದು ಹೌದು. ಇಂದಿನ ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ನಾವು ಇಂಥದ್ದೇ ಒಂದು ವಿಸ್ಮಯಕಾರಿ ವಿಷಯವನ್ನ ಬಿಡಿಸಿ ನೋಡಲಿದ್ದೇವೆ. ನಮ್ಮ ಮುಂದಿರುವ ಮೂಲ ಗ್ರಂಥ ವೇದಮೂರ್ತಿ ವಿಜಯೇಂದ್ರ ರಾಮನಾಥ ಅಪ್ಪಯ್ಯ ಭಟ್ ಅವರು ರಚಿಸಿರುವ ಸಂಧ್ಯಾವಂದನೆಯ ಅಂತರಂಗ ಸಂಪುಟೆ 2. ಇದು ಬಹಳ ವಿಶೇಷವಾದ ಕೃತಿ. ನಿಜ. ಇದು ಕೇವಲ ಯಾವುದೋ ಒಂದು ಸಂಶೋಧನಾ ಪ್ರಬಂಧ ಅಲ್ಲ. ಏನ್ಗೊತ್ತಾ, ಲೇಖಕರು ತಮ್ಮ 14ನೇ ವಯಸ್ಸಿನಿಂದಲೇ ಶಿವಮೊಗ್ಗದ ಶ್ರೀ ವೀರಮಾರುತಿ ದೇವಸ್ಥಾನದಲ್ಲಿ ಸತತ 50 ವರ್ಷಗಳ ಕಾಲ ಅರ್ಚಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅಂದ್ರೆ ಬರೋಬ್ಬರಿ 5 ದಶಕಗಳ ಕಾಲ ಪ್ರತಿದಿನವೂ ಮಂತ್ರಗಳ ಜೊತೆ, ಜನರ ನಂಬಿಕೆಗಳ ಜೊತೆ, ಆ ಜೀವನದ ಏರಿಳಿತಗಳ ಜೊತೆ ಒಡನಾಡಿ ಪಡೆದ ಅನುಭವದ ಸಾರ ಇದು. ಎಕ್ಸಾಕ್ಟ್ಲಿ. ಈ ಕೃತಿಗೆ ಆಶೀರ್ವಚನ ನೀಡಿದ ಗೋಕರ್ಣ ಪರ್ತಗಾಳಿ ಮಠದ ಶ್ರೀ ವಿದ್ಯಾಧೀಶ ತೀರ್ಥರ ಒಂದು ಸಾಲು ನನ್ನ ಗಮನ ತುಂಬಾನೇ ಸೆಳೆತು. ಅವರು ಹೇಳ್ತಾರೆ, ಬ್ರಾಹ್ಮಣನು ಒಂದು ವೃಕ್ಷದಂತೆ ಇರುವನು, ಇದರ ಬೇರು ಸಂಧ್ಯಾವಂದನೆ ಅಂಟ. ಓ, ಆ ಬೇರಿನ ರೂಪಕ ಇದೆಯಲ್ಲ, ಅದು ಬಹಳ ಆಳವಾದಂದು. ನೋಡಿ, ನಾವು ಮರದ ಎಲೆಗಳನ್ನ, ಹೂವುಗಳನ್ನ ಹೊರಗಡೆಯಿಂದ ನೋಡ್ತೀವಿ, ಪೋಷಿಸ್ತೀವಿ. ಆದ್ರೆ ಆ ಮರ ಬಿರುಗಾಳಿಗೆ ಬಗ್ಗದೆ ನಿಲ್ಬೇಕಾದ್ರೆ ಭೂಮಿಯೊಳಗಡೆ ಕಣ್ಣಿಗೆ ಕಾಣದಂತೆ ಭದ್ರವಾಗಿರುವ ಬೇರುಗಳೇ ಕಾರಣ ಅಲ್ವಾ? ಹೌದು, ನಿಖರವಾಗಿ. ಈ ಕೃತಿಯ ಮೊದಲ ಸಂಪುಟ ಭಕ್ತಿಯುಕ್ತ ಕರ್ಮಯೋಗ ಅಂದ್ರೆ ಆ ಮಂತ್ರಗಳ ಉಚ್ಚಾರಣೆ, ಆಚರಣೆಯ ಭೌತಿಕ ನಿಯಮಗಳ ಬಗ್ಗೆ ಮಾತಾಡುತ್ತೆ. ಆದರೆ ನಾವಿವತ್ತು ಚರ್ಚೆ ಮಾಡ್ತಿರೋ ಈ 2ನೇ ಸಂಪುಟ ಭಕ್ತಿಯುಕ್ತ ಜ್ಞಾನಯೋಗ. ಇದು ಆ ಆಚರಣೆಯ ಹಿಂದಿನ ಅಂತರಂಗವನ್ನ ಬಿಡಿಸಿಡುತ್ತೆ. ಅಂದ್ರೆ ಮಂತ್ರ ಪಠಿಸುವಾಗ ಮನಸ್ಸಿನ ಒಳಗೇನಾಗ್ಬೇಕು ಅನ್ನೋದನ್ನ. ಕರೆಕ್ಟ್. ಯಾಂತ್ರಿಕವಾಗಿ ಒಂದು ಆಚರಣೆ ಮಾಡೋದಕ್ಕೂ ಅದರ ಒಳಗಿನ ಜ್ಞಾನವನ್ನ ಅರಿತು ಮಾಡೋದಕ್ಕೂ ಇರುವ ಅಗಾಧವಾದ ವ್ಯತ್ಯಾಸನ ಈ ಗ್ರಂಥ ತೆರೆದಿಡುತ್ತೆ. ಇದನ್ನ ಓದುವಾಗ ನನ್ಗೊಂದು ಅನಾಲಜಿ ಅಥವಾ ಉದಾಹರಣೆ ನೆನ್ಪಾಯ್ತು. ಮೊದಲನೇ ಸಂಪುಟ ಕೇವಲ ಕಾರಿನ ಮೆಕ್ಯಾನಿಕ್ಸ್ ಕಲಿಯೋದ್ರ ಬಗ್ಗೆ ಇದ್ದಂತೆ. ಅಂದ್ರೆ ಸ್ಟಿಯರಿಂಗ್ ಹಿಡಿಯೋದು ಹೇಗೆ, ಕ್ಲಚ್ ಅಥವಾ ಬ್ರೇಕ್ ಯಾವ ಟೈಮಲ್ಲಿ ಒತ್ತಬೇಕು ಅಂತ ಕಲಿಯೋದು. ಭೌತಿಕ ಆಚರಣೆಗಳು. ಹೌದು. ಆದ್ರೆ ಈ 2ನೇ ಸಂಪುಟ ಇದೆಯಲ್ಲ, ಆ ಕಾರನ್ನ ನಾವು ಯಾವ ಗುರಿಯತ್ತ ತಗೊಂಡ್ ಹೋಗ್ತಿದೀವಿ ಮತ್ತೆ ಆ ಪ್ರಯಾಣದ ನಿಜವಾದ ಉದ್ದೇಶ ಏನು ಅಂತ ತಿಳಿಸೋ ಒಂದು ನ್ಯಾವಿಗೇಷನ್ ಸಿಸ್ಟಮ್ ಇದ್ದಂತೆ. ವಾವ್, ಒಳ್ಳೆ ಹೋಲಿಕೆ. ಕೇವಲ ಗೇರ್ ಬದಲಾಯಿಸೋಕೆ ಬಂದ್ರೆ ಸಾಲದು. ಎಲ್ಲಿಗೆ ಹೋಗ್ತಿದೀವಿ ಅನ್ನೋ ಸ್ಪಷ್ಟತೆ ಇಲ್ಲದಿದ್ರೆ ಪ್ರಯಾಣನೇ ವ್ಯರ್ಥ ಆಗ್ಬಿಡತ್ತೆ. ಅದೇ. ಹಾಗಾದ್ರೆ ಈ ನ್ಯಾವಿಗೇಷನ್ ಸಿಸ್ಟಮ್ ನಮ್ನ ಎಲ್ಲಿಗೆ ಕರ್ಕೊಂಡು ಹೋಗೋಕ್ ಪ್ರಯತ್ನ ಮಾಡ್ತಿದೆ? ಇಲ್ಲಿ ಬರುವ ಒಂದು ಪ್ರಾರ್ಥನೆ ನನ್ನನ್ನ ಬಹಳ ಹೊತ್ತು ಕಾಡ್ತು ನೋಡಿ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಿ ಮೇ ಕೃಪೆಯಾ ಕೃಷ್ಣ ತ್ವಯಿ ಭಕ್ತಿ ಮಚಂಚಲಾಂ ಅಂತ. ಹೌದು, ಅತ್ಯಂತ ಪ್ರಮುಖವಾದ ಶ್ಲೋಕ ಇದು. ಅಂದ್ರೆ ನೋವಿಲ್ಲದ ಸಾವು, ದೈನ್ಯವಿಲ್ಲದ ಬದುಕು ಮತ್ತೆ ನಿನ್ನಲ್ಲಿ ಅಚಂಚಲ ಭಕ್ತಿಯನ್ನ ದಯಪಾಲಿಸುವಂತ ಕೇಳ್ತಿದ್ದಾರೆ. ನನಗಿಲ್ಲಿ ಒಂದು ದೊಡ್ಡ ಗೊಂದಲ ಇದೆ. ಏನು? ಈಗ ಬದುಕಿನಲ್ಲಿ ಯಶಸ್ಸು, ಆರೋಗ್ಯ, ಸಂಪತ್ತು ಬೇಕು ಅಂತ ಕೇಳೋದು ಸಹಜ. ಆದ್ರೆ ಮುಂಜಾನೆ ಎದ್ದು ಆ ಅತ್ಯಂತ ಪವಿತ್ರವಾದ ಸಮಯದಲ್ಲಿ ಪ್ರತಿದಿನ ಕಡ್ಡಾಯವಾಗಿ ನನಗೆ ನೋವಿಲ್ಲದ ಸಾವು ಕೊಡುವಂತ ಸಾವಿನ ಬಗ್ಗೆ ಚಿಂತಿಸೋದು ಸ್ವಲ್ಪ ವಿಪರೀತ ನಿರಾಶಾವಾದಿ ಅಥವಾ ಮಾರ್ಬಿಡ್ ಮನೋಭಾವ ಅನ್ಸಲ್ವಾ? ಮೇಲ್ನೋಟಕ್ಕೆ ಇದು ನಿರಾಶಾವಾದದ ತರಾನೇ ಕಾಣುತ್ತೆ. ಬದುಕಿನಿಂದ ಓಡಿ ಹೋಗೋ ಪ್ರಯತ್ನದ ತರಾನೇ ಅನಿಸ್ಬೋದು. ಆದರೆ ಗ್ರಂಥಕಾರರು ಇದರ ಹಿಂದಿರೋ ಅದ್ಭುತವಾದ ಮನೋವೈಜ್ಞಾನಿಕ ಸತ್ಯನ ಬಿಡಿಸಿಟ್ಟಿದ್ದಾರೆ. ಅಂದ್ರೆ ಇದು ಸಾವಿನ ಬಗ್ಗೆ ಕೊರಗೋ ಮನಸ್ಥಿತಿ ಅಲ್ವಾ? ಖಂಡಿತ ಅಲ್ಲ. ಬದಲಾಗಿ ಇದು ಬದುಕಿನ ಅತ್ಯಂತ ಕಠೋರವಾದ ವಾಸ್ತವನ ಧೈರ್ಯದಿಂದ ಎದುರಿಸೋ ಪೂರ್ವಸಿದ್ಧತೆ. ನಾವು ಸ್ವಲ್ಪ ಆಳವಾಗಿ ಯೋಚನೆ ಮಾಡಿದ್ರೆ ಮನುಷ್ಯನ ಜೀವನದ ಅಂತಿಮ ಘಟ್ಟದಲ್ಲಿ ಬರುವ ಮರಣ, ಅದು ದೈಹಿಕವಾಗಿ ಅತ್ಯಂತ ನೋವಿನಿಂದ ಕೂಡಿದ್ರೆ ಏನಾಡತ್ತೆ ಅಂತ ಗ್ರಂಥ ವಿಶ್ಲೇಷಣೆ ಮಾಡುತ್ತೆ. ಅಂದ್ರೆ ಈ ದೀರ್ಘಕಾಲದ ಕಾಯಿಲೆ, ಆ ಥರದ ಯಾತನೆಗಳ? ಹೌದು. ತಡೆಕೊಳ್ಳಲಾಗದ ದೈಹಿಕ ಯಾತನೆ ಅಥವಾ ಮಾನಸಿಕವಾಗಿ ಸಂಪೂರ್ಣ ಕುಗ್ಗಿ ಹೋಗುವಂತಹ ಆಯಾಸದ ಮರಣ ಬಂದಾಗ ಮನುಷ್ಯನ ಮನಸ್ಸು ತನ್ನ ಸಮತೋಲನನ ಕಳ್ಕೊಂಡ್ಬಿಡುತ್ತೆ. ಆ ತೀವ್ರವಾದ ಯಾತನೆಯಲ್ಲಿ ಅವನಿಗೆ ತಾನು ಜೀವಮಾನವಿಡೀ ನಂಬಿದ್ದ ತತ್ವಗಳು, ಪೂಜಿಸಿದ ದೇವರು ಎಲ್ಲವೂ ಸುಳ್ಳಾಗಿ ಕಾಳೋಕ್ ಶುರುವಾಗತ್ತೆ.
ಓ ಅಂದ್ರೆ ದೈಹಿಕ ನೋವು ಮನುಷ್ಯನ ನಂಬಿಕೆಯ ವ್ಯವಸ್ಥೆಯನ್ನೇ ಒಡೆದ್ಹಾಕತ್ತೆ ಅಂತ ಹೇಳ್ತಿದ್ದೀರಾ? ಕರೆಕ್ಟ್. ಅಂದ್ರೆ ನಾನು ಯಾರಿಗೂ ದ್ರೋಹ ಮಾಡಿಲ್ಲ, ಇಡೀ ಜೀವನ ಇಷ್ಟು ಭಕ್ತಿಯಿಂದ ಬದುಕಿದ್ದೆ, ಆದ್ರೂ ನನ್ಗೇಕಿಂತಹ ಭೀಕರವಾದ ಶಿಕ್ಷೆ ಅನ್ನೋ ದೂಷಣೆ ಶುರುವಾಗತ್ತೆ ಅಲ್ವಾ? ಆ ನೋವಿನ ಮುಂದೆ ಭಕ್ತಿ ನಿಲ್ಲಲ್ಲ. ಎಕ್ಸಾಕ್ಟ್ಲಿ. ಆ ನೋವಿನ ತೀವ್ರತೆ ಎಷ್ಟಿರುತ್ತೆ ಅಂದ್ರೆ ಅದು ಮನುಷ್ಯನ ಸ್ಮರಣಾಶಕ್ತಿಯನ್ನ, ವಿವೇಚನೆಯನ್ನ ಸಂಪೂರ್ಣವಾಗಿ ಆವರಿಸ್ಕೊಂಡ್ಬಿಡುತ್ತೆ. ಜೀವನವಿಡೀ ಆತ ಶೇಖರಿಸಿಟ್ಕೊಂಡಿದ್ದ ಭಕ್ತಿ, ಸಾಧನೆ ಎಲ್ಲವೂ ಆ ಕೊನೇ ಕ್ಷಣದ ನೋವಿನ ಅಬ್ಬರದಲ್ಲಿ ಕೊಚ್ಚಿಹೋಗತ್ತೆ. ನಿಜಕ್ಕೂ ಬೇಸರದ ಸಂಗತಿ ಇದು. ಮತ್ತೆ ಮೂಲ ಗ್ರಂಥ ಸ್ಪಷ್ಟವಾಗಿ ಹೇಳುವಂತೆ ಅಂತಕಾಲದ ಆಯಾಸ ಅಥವಾ ಯಾತನೆ ಮನುಷ್ಯನ ನೆಮ್ಮದಿಯನ್ನ ಮಾತ್ರ ಕಸಿದುಕೊಳ್ಳಲ್ಲ, ಆತನ ಸುತ್ತಮುತ್ತ ಇರೋ ಬಂಧು ಬಳಗದವರ ನೆಮ್ಮದಿನೂ ಕಸಿದುಕೊಳ್ಳುತ್ತೆ. ಆತನಿಗೆ ಸೇವೆ ಮಾಡೋರಿಗೂ ಅದು ಮಾನಸಿಕವಾಗಿ ಅತಿಯಾದ ಆಯಾಸ ತರುತ್ತೆ. ಹೌದಲ್ವಾ? ತಾನೇ ತನ್ನ ಪ್ರೀತಿಪಾತ್ರರಿಗೆ ದೊಡ್ಡ ಹೊರೆಯಾಗಿ ಬಿಟ್ಟೆನಲ್ಲ ಅನ್ನೋ ಪಾಪ ಪ್ರಜ್ಞೆ, ಅಪರಾಧಿ ಭಾವನೆ ಆತನನ್ನ ಇನ್ನಷ್ಟು ಕಾಡತ್ತೆ. ಹೌದು. ಇಂಥ ಭೀಕರವಾದ ಅಸ್ಥಿರತೆಯಲ್ಲಿ ಮನುಷ್ಯ ಆಧ್ಯಾತ್ಮಿಕವಾಗಿ ಅಧಃಪತನ ಹೊಂದುತ್ತಾನೆ. ಹೀಗಾಗಿ ಅನಾಯಾಸ ಮರಣ ಅಂದ್ರೆ ಕೇವಲ ದೈಹಿಕ ಸುಖದ ಬೇಡಿಕೆ ಅಲ್ಲ, ಅದು ಅಂತಿಮ ಕ್ಷಣದವರೆಗೂ ಪ್ರಜ್ಞೆ, ಮಾನಸಿಕ ಸ್ಥಿರತೆ ಮತ್ತು ವಿವೇಕವನ್ನು ಉಳಿಸ್ಕೊಳ್ಳೋಕೆ ಅಗತ್ಯವಾಗಿರೋ ಒಂದು ರಕ್ಷಾಕವಚ. ವಾವ್! ಇದು ನಿಜಕ್ಕೂ ನಮ್ಮ ಆಲೋಚನಾ ಕ್ರಮವನ್ನೇ ಬದಲಾಯಿಸುವಂತಹ ಒಳನೋಟ. ಹೌದು. ಕೊನೆ ಉಸಿರೆಳೆಯುವಾಗ್ಲೂ ಮನಸ್ಸು ಶಾಂತವಾಗಿ, ದ್ವೇಷ ಇಲ್ಲದೆ, ದೂಷಣೆ ಇಲ್ಲದೆ ಇರಬೇಕಾದ್ರೆ ಈ ನೋವಿಲ್ಲದ ಸಾವು ಅನಿವಾರ್ಯ. ನಾವು ಸಾಮಾನ್ಯವಾಗಿ ಸಾವಿನ ನೋವನ್ನ ಕೇವಲ ಭೌತಿಕ ನೋವಾಗಿ ನೋಡ್ತೀವಿ, ಆದ್ರೆ ಅದು ನಮ್ಮ ಜೀವನಮಾನದ ಆಧ್ಯಾತ್ಮಿಕ ಗಳಿಕೆಯ ಮೇಲೆ ಮಾಡೋ ಅಂತಿಮ ದಾಳಿ ಅಂತ ಇಲ್ಲಿ ವಿಶ್ಲೇಷಣೆ ಮಾಡಿರೋದು ಅದ್ಭುತ. ಖಂಡಿತ. ಸರಿ, ಜೀವನದ ಕೊನೆ ಘಟ್ಟದಲ್ಲಿ ಬರೋ ಸಾವಿನ ಯಾತನೆ ಭಕ್ತಿಯನ್ನ ನಾಶ ಮಾಡತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಹಾಗಾದ್ರೆ ಇದೇ ಪ್ರಾರ್ಥನೆಯ 2ನೇ ಭಾಗಕ್ಕೆ ಬರೋಣ. ವಿನಾ ದೈನ್ಯೇನ ಜೀವನಂ. ಕೀಳರಿಮೆ ಇಲ್ಲದ ಬದುಕು. ಹೌದು, ದೈನ್ಯವಿಲ್ಲದ ಬದುಕು. ಇಲ್ಲಿ ನನಗೊಂದು ಹೊಸ ಪ್ರಶ್ನೆ ಕಾಡ್ತಿದೆ. ಸಾವು ನೋವಿಲ್ದೇ ಇರ್ಲಿ ಅನ್ನೋದ್ ಸರಿ, ಆದ್ರೆ ಆಧ್ಯಾತ್ಮದ ಹಾದಿಯಲ್ಲಿ ನಡೆಯೋವನು ಭೌತಿಕ ಸುಖಗಳ ಬಗ್ಗೆ, ಬದುಕಿನ ಕಷ್ಟಗಳ ಬಗ್ಗೆ ತಲೆಗೆಡಿಸ್ಕೋಬಾರ್ದಲ್ವಾ? ಇದು ಸಹಜವಾದ ಪ್ರಶ್ನೆ. ಬದುಕಿನಲ್ಲಿ ಕಷ್ಟಗಳು ಬಂದ್ರೂ, ಅವಮಾನ ಆದ್ರೂ ಅದನ್ನ ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡೋದೇ ತಾನೇ ನಿಜವಾದ ಅಧ್ಯಾತ್ಮ. ಆದ್ರೆ ಇಲ್ಲಿ ನನ್ಗೆ ದೈನ್ಯವಿಲ್ಲದ ಬದುಕು ಬೇಕು, ಇತರರ ಮುಂದೆ ಕೈಯೊಡ್ಡುವ ಪರಿಸ್ಥಿತಿ ಬೇಡ ಅಂತ ಕಡ್ಡಾಯವಾಗಿ ಕೇಳೋದು ಸ್ವಲ್ಪ ಸ್ವಾರ್ಥ ಅಂತ ಅನ್ಸಲ್ವಾ? ನೋಡಿ, ಮೇಲ್ನೋಟಕ್ಕೆ ಇದು ಭೌತಿಕ ಸುಖದ ಬೇಡಿಕೆ ತರಾನೇ ಕಾಣ್ಬೋದು. ಆದರೆ ಇದರ ಹಿಂದಿರೋ ಮನೋವಿಜ್ಞಾನ ಬಹಳ ಸೂಕ್ಷ್ಮವಾಗಿದೆ. ನಾವು ಹಸಿವು ಮತ್ತೆ ಅವಮಾನ ಅನ್ನೋ 2 ಅಂಶಗಳನ್ನ ಪ್ರತ್ಯೇಕಿಸಿ ನೋಡಬಾರದು. ಅಂದ್ರೆ ಅವೆರಡು ಒಟ್ಟಿಗೆ ಬರ್ತವೆ ಅಂತನ? ಹೌದು. ಗ್ರಂಥಕಾರರು ಈ ದೈನ್ಯದ ಬದುಕನ್ನ ವಿಶ್ಲೇಷಣೆ ಮಾಡಿರೋ ರೀತಿ ತುಂಬಾ ಪ್ರಾಯೋಗಿಕವಾಗಿದೆ. ಒಬ್ಬ ವ್ಯಕ್ತಿ ತೀವ್ರವಾದ ಬಡತನದಲ್ಲಿ ಪ್ರತಿದಿನ ಹೊಟ್ಟೆಪಾಡಿಗಾಗಿ ಬೇರೆಯವರ ಮುಂದೆ ಕೈಚಾಚುವಂಥ, ತನ್ನ ಸ್ವಾಭಿಮಾನನ ಅಡವಿಟ್ಟು ಬದುಕುವಂಥ ದೈನ್ಯ ಸ್ಥಿತಿಯಲ್ಲಿದ್ರೆ ಏನಾಗುತ್ತೆ? ಅವನಿಗೆ ಬೇರೆ ಏನೂ ಯೋಚನೆ ಮಾಡಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಆತನ ಸಂಪೂರ್ಣ ಎನರ್ಜಿ, ಆತನ ಮಾನಸಿಕ ಶಕ್ತಿ ಕೇವಲ ಈ ಹೊತ್ತಿನ ಊಟ ಹೇಗೆ, ನಾಳೆಯ ಜೀವನ ಹೇಗೆ ಅನ್ನೋ ಸರ್ವೈವಲ್ ಮೋಡ್ ಅಥವಾ ಪ್ರಾಣರಕ್ಷಣೆ ಹಂತದಲ್ಲೇ ಖರ್ಚಾಗೋಗುತ್ತೆ. ಹೊಟ್ಟೆ ಹಸಿವಿನಿಂದ ಕರುಳು ನುಲಿಯುತ್ತಿರುವಾಗ, ತಲೆಯ ಮೇಲೆ ಸೂರೆ ಇಲ್ಲದೆ ಬೀದಿಯಲ್ಲಿ ನಿಂತಾಗ ಯಾವ ತತ್ವಜ್ಞಾನವೂ ತಲೆಗೆ ಹೋಗಲ್ಲ. ಅಂದ್ರೆ ಮನುಷ್ಯನ ಮೂಲಭೂತ ಅಗತ್ಯಗಳು ಪೂರೈಸದಿದ್ದಾಗ ಉನ್ನತ ಮಟ್ಟದ ಆಲೋಚನೆಗಳು ಅಸಾಧ್ಯ. ಕಷ್ಟಗಳು ಮನುಷ್ಯನನ್ನ ಆಧ್ಯಾತ್ಮಿಕವಾಗಿ ಬೆಳೆಸ್ತವೆ ಅನ್ನೋದು ಕೇವಲ ಒಂದು ಹಂತದವರೆಗೆ ಮಾತ್ರ. ಹೌದು, ಅದಕ್ಕೊಂದು ಮಿತಿ ಇದೆ. ಆ ಕಷ್ಟ ಮಿತಿಮೀರಿ ದೈನ್ಯ ಆದಾಗ ಅದು ಮನುಷ್ಯನ ಆತ್ಮವಿಶ್ವಾಸವನ್ನೇ ಕೊಂದುಹಾಕತ್ತೆಲ್ವಾ? ನಿಖರವಾಗಿ. ದೈನ್ಯದ ಬದುಕು ಮನುಷ್ಯನನ್ನ ಎಷ್ಟು ಹತಾಶನನ್ನಾಗಿ ಮಾಡುತ್ತೆ ಅಂದ್ರೆ, ಆತ ದೇವರೂ ಬೇಡ, ಧರ್ಮವೂ ಬೇಡ, ನನಗೆ ಕೇವಲ ಊಟ ಸಾಕು ಅನ್ನೋ ವಿರಕ್ತ, ನಿರಾಶಾವಾದಿ ಸ್ಥಿತಿಗೆ ತಲುಪಿಬಿಡ್ತಾನೆ. ಸಮಾಜದ ಬಗ್ಗೆನೇ ಒಂದ್ ರೀತಿಯ ಸಿಟ್ಟು ಬಂದ್ಬಿಡುತ್ತೆ. ಹೌದು. ಜೀವನ ಸದಾಕಾಲ ಅವಮಾನಗಳಿಂದಲೇ ತುಂಬಿದ್ರೆ ಸಮಾಜದಲ್ಲಿ ಆತನ ಅಸ್ತಿತ್ವಕ್ಕೆ ಬೆಲೆಯೇ ಇಲ್ಲದಂತಾದ್ರೆ ಆತನ ಮನಸ್ಸಿನಲ್ಲಿ ಒಂದು ರೀತಿಯ ದ್ವೇಷ ಹುಟ್ಕೊಡುತ್ತೆ. ಆಗ ಆತ ಜೀವನವಿಡೀ ಕಾಪಾಡಿಕೊಂಡು ಬಂದಿದ್ದ ಭಕ್ತಿ ಸಂಪೂರ್ಣವಾಗಿ ಕ್ಷೀಣಿಸ್ಬಿಡುತ್ತೆ. ಓ, ಅದಕ್ಕೆ ಈ ಪ್ರತಿದಿನ ದೈನ್ಯವಿಲ್ಲದ ಜೀವನವನ್ನ ಕೇಳ್ಕೊಳ್ಳೋದು. ಹೌದು. ಇದು ಸುಖಭೋಗಗಳನ್ನ ಕೇಳೋ ಪ್ರಾರ್ಥನೆ ಅಲ್ಲ. ನನಗೆ ಬಂಗಾರದ ಅರಮನೆ ಕೊಡು, ಐಷಾರಾಮಿ ಜೀವನ ಕೊಡು ಅಂತ ಕೇಳ್ತಿಲ್ಲ. ಬದಲಾಗಿ ನನ್ನ ಅಚಂಚಲವಾದ ಭಕ್ತಿಯನ್ನು ಉಳಿಸ್ಕೊಳ್ಳಕ್ಕೆ, ನನ್ನ ಮನಸ್ಸು ಸನ್ಮಾರ್ಗದಲ್ಲಿ ಯೋಚನೆ ಮಾಡೋಕೆ ಅಗತ್ಯವಾಗಿಲೋ ಕನಿಷ್ಠ ನೆಮ್ಮದಿಯನ್ನಾದ್ರೂ ಕೊಡು ಅಂತ ಕೇಳ್ತಿರೋದು. ಯಾರ ಮುಂದೆಯೂ ತಲೆಬಾಗದಂತಹ ಸ್ವಾಭಿಮಾನದ ಬದುಕನ್ನ ಕೊಡು ಅನ್ನೋ ಬೇಡಿಕೆ ಇದು. ಖಂಡಿತ. ಈಗ ನನಗೆ ಆ ಶ್ಲೋಕದ ಸಂಪೂರ್ಣ ಚಿತ್ರಣ ಅರ್ಥ ಆಗ್ತಿದೆ. ಅನಾಯಾಸ ಮರಣ ಮತ್ತೆ ದೈನ್ಯವಿಲ್ಲದ ಜೀವನ,
ಇವೆರಡು ಬೇರೆ ಬೇರೆ ಗುರಿಗಳೇ ಅಲ್ಲ. ಅಲ್ಲವೇ ಅಲ್ಲ. ಇವೆರಡೂ ಕೇವಲ ಉಪಕರಣಗಳು. ಇವುಗಳ ಅಂತಿಮ ಗುರಿ ಆ ಶ್ಲೋಕದ ಕೊನೆಯ ಸಾಲಿನಲ್ಲಿರುವ ತ್ವಯಿ ಭಕ್ತಿ ಮಚಂಚಲಾಂ ಅಂದ್ರೆ ನಿನ್ನಲ್ಲಿ ಅಚಂಚನ ಭಕ್ತಿ. ಬದುಕಿರುವಾಗ ಬಡತನದ ಹತಾಶೆ ನಮ್ಮ ಭಕ್ತಿಯನ್ನ ಒಡೆಯದಿರಲಿ, ಮತ್ತೆ ಸಾಯುವಾಗ ದೈಹಿಕ ಯಾತನೆ ಆ ಭಕ್ತಿಯನ್ನ ಅಳಿಸದಿರಲಿ. ಹೌದು, ಎಂಥ ಅದ್ಭುತವಾದ ಮನೋವೈಜ್ಞಾನಿಕ ವಿನ್ಯಾಸ ಇದು ಅಲ್ವಾ? ನಿಜಕ್ಕೂ ಇವೆಲ್ಲವೂ ಗಾಯತ್ರಿ ಮಂತ್ರದ ಧಿಯೋ ಯೋ ನಃ ಪ್ರಚೋದಯಾತ್ ಅಂದ್ರೆ ನಮ್ಮ ಬುದ್ಧಿಯನ್ನ ಸನ್ಮಾರ್ಗದಲ್ಲಿ ಪ್ರೇರೇಪಿಸು ಅನ್ನೋದರ ವಿಸ್ತೃತ ರೂಪವೇ ಆಗಿದೆ ಅಲ್ವಾ? ನಮ್ಮ ಬುದ್ಧಿ ಸ್ಥಿರವಾಗಿರ್ಬೇಕಾದ್ರೆ ನಮ್ಮ ಬದುಕು ಮತ್ತೆ ಸಾವು ಎರಡೂ ಸ್ಥಿರವಾಗಿರ್ಬೇಕು. ಹೌದು ಹೌದು. ಮತ್ತೆ ಇಲ್ಲಿ ನಾವು ಇನ್ನೊಂದು ಅತ್ಯಂತ ಮುಖ್ಯವಾದ ಆಯಾಮವನ್ನ ಗಮನಿಸಬೇಕು. ಈ ಪ್ರಾರ್ಥನೆಗಳನ್ನ ಕೇವಲ ಅಮೂರ್ತವಾದ ಶಕ್ತಿಗೆ ಮಾಡ್ತಿಲ್ಲ. ಓ, ದೇವತಾರೂಪಗಳ ಬಗ್ಗೆನಾ? ಹೌದು, ಗ್ರಂಥದಲ್ಲಿ ದೇವತಾರೂಪಗಳ ಬಗ್ಗೆಯೂ ಸುಂದರವಾದ ಆಳವಾದ ವಿವರಣೆ ಇದೆ. ಇವುಗಳ ಹಿಂದಿರೋ ಸಂಕೇತಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಮರಣದ ಆಯಾಸನ ತಪ್ಪಿಸೋಕೆ ದೇವರಿಗೆ ರಾಮಚಂದ್ರ ರೂಪದಲ್ಲಿ ಪ್ರಾರ್ಥನೆ ಮಾಡಲಾಗತ್ತೆ, ಹಾಗೂ ದೈನ್ಯದ ಬದುಕನ್ನ ತಪ್ಪಿಸೋಕೆ ಅನಿರುದ್ಧ ರೂಪದಲ್ಲಿ ಪ್ರಾರ್ಥನೆ ಮಾಡಲಾಗತ್ತೆ. ಇದಂತೂ ಬಹಳ ಕುತೂಹಲಕಾರಿಯಾಗಿದೆ. ನೂರಾರು ದೇವತಾ ರೂಪಗಳಿರುವಾಗ ನಿರ್ದಿಷ್ಟವಾಗಿ ರಾಮಚಂದ್ರ ಮತ್ತೆ ಅನಿರುದ್ಧ ರೂಪಗಳನ್ನೇ ಯಾಕೆ ಪ್ರಾರ್ಥಿಸ್ಬೇಕು? ಇದರ ಹಿಂದಿರೋ ತರ್ಕ ಏನು? ಅದೇ ಈ ಗ್ರಂಥದ ಸೌಂದರ್ಯ ನೋಡಿ. ರಾಮಚಂದ್ರನ ಬದುಕನ್ನು ಒಮ್ಮೆ ನೆನಪಿಸ್ಕೊಳ್ಳಿ. ತನ್ನ ಪಟ್ಟಾಭಿಷೇಕದ ದಿನವೇ ಕಾಡಿಗೆ ಹೋಗ್ಬೇಕಾದ ಪರಿಸ್ಥಿತಿ ಬಂತು. ಹೌದು, ಪ್ರೀತಿಯ ಮಡದಿಯ ಅಗಲಿಕೆ, ಕಾಡಿನಲ್ಲಿ ಅಲೆದಾಟ ಮತ್ತು ಯುದ್ಧ, ಇಷ್ಟೆಲ್ಲ ಭೀಕರವಾದ ಕಷ್ಟಗಳು, ಯಾತನೆಗಳು ಎದುರಾದರೂ ರಾಮಚಂದ್ರ ತನ್ನ ಮಾನಸಿಕ ಸಮತೋಲನವನ್ನ, ತನ್ನ ಧರ್ಮವನ್ನ ಎಲ್ಲಿಯೂ ಬಿಟ್ಕೊಳ್ಳಲ್ಲ. ಅತ್ಯಂತ ಕಠೋರವಾದ ಪರಿಸ್ಥಿತಿಗಳಲ್ಲೂ ಆತನ ಮುಖದಲ್ಲಿ ಆ ಪ್ರಶಾಂತತೆ ಇರುತ್ತೆ. ಓ, ಅಂದ್ರೆ ಕಷ್ಟದಲ್ಲೂ ಸಮತೋಲನ ಕಳ್ಕೊಳ್ಳಿಲ್ಲ ಅನ್ನೋದಕ್ಕಾ? ಹೌದು. ಆದ್ದರಿಂದ ಅಂತಿಮ ಕಾಲದ ಯಾತನೆಯನ್ನ ಎದುರಿಸುವಾಗ ನೋವಿನ ನಡುವೆಯೂ ಆ ಪ್ರಶಾಂತತೆಯನ್ನ, ಆ ಸಹನಾಶಕ್ತಿಯನ್ನ ಕರುಣಿಸು ಅಂತ ರಾಮಚಂದ್ರನನ್ನ ಪ್ರಾರ್ಥನೆ ಮಾಡಲಾಗತ್ತೆ. ವಾವ್, ಎಂಥ ಲಿಂಕ್ ಇದು! ಇನ್ನು ಅನಿರುದ್ಧ ಅನ್ನೋ ಹೆಸರಿನ ಅರ್ಥವೇ ಯಾವುದರಿಂದಲೂ ತಡೆಯಲ್ಪಡದವನು ಅಥವಾ ನಿಯಂತ್ರಿಸಲಾದ ಶಕ್ತಿ ಅಂತ. ಅಂದ್ರೆ ಆ ಅಬ್ಸ್ಟ್ರಕ್ಷನ್ಸ್ನ ದಾಟುವಂಥವನು. ಕರೆಕ್ಟ್. ಬದುಕಿನಲ್ಲಿ ಎದುರಾಗೋ ಬಡತನ, ಅಡೆತಡೆಗಳು, ದೈನ್ಯ ಸ್ಥಿತಿ ಇವೆಲ್ಲವೂ ನಮ್ಮ ಪ್ರಗತಿನ ತಡೆಯೋ ಅಂಶಗಳು. ಈ ಅಡೆತಡೆಗಳನ್ನು ನಿವಾರಣೆ ಮಾಡಿ ಜೀವನದ ಹರಿವು ನಿರಂತರವಾಗಿ ಯಾವುದೇ ದೈನ್ಯ ಇಲ್ಲದೆ ಸಾಗುವಂತೆ ಮಾಡೋಕೆ ಆ ಅನಿರುದ್ಧ ಶಕ್ತಿನ ಪ್ರಾರ್ಥಿಸಲಾಗತ್ತೆ. ಅಂದ್ರೆ ಈ ರೂಪಗಳು ಕೇವಲ ಪೌರಾಣಿಕ ಪಾತ್ರಗಳಲ್ಲ, ಇವು ನಮ್ಮ ಒಳಗಿನ ಭಯಗಳನ್ನ ಎದುರಿಸೋಕೆ ನಿರ್ಮಿಸಿರೋ ಮಾನಸಿಕ ಪ್ರತೀಕಗಳು ಅಂತ ಹೇಳ್ತಿದ್ದೀರಾ? ಎಕ್ಸಾಕ್ಟ್ಲಿ. ವಾವ್, ಕೇವಲ ಹೆಸರುಗಳಲ್ಲೇ ಇಷ್ಟೊಂದು ಆಳವಾದ ಮನೋವೈಜ್ಞಾನಿಕ ತಂತ್ರಜ್ಞಾನ ಅಡಗಿದೆ ಅಂದ್ರೆ ನಂಬೋಕ್ ಅಸಾಧ್ಯ ಆಗತ್ತೆ. ಆದ್ರೆ ಇದು ನನ್ನನ್ನ ಒಂದು ಅತ್ಯಂತ ಕಠೋರವಾದ ವಾಸ್ತವದತ್ತ ಕೊಂಡೊಯ್ತಿದೆ. ಯಾವ ವಾಸ್ತವ? ಇಷ್ಟೆಲ್ಲ ಆಳವಾದ ಅರ್ಥವಿರುವ, ಮನುಷ್ಯನ ಮನೋವಿಜ್ಞಾನನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರೋ, ನಮ್ಮ ಅಸ್ತಿತ್ವದ ಮೂಲಭೂತ ಭಯಗಳನ್ನ ನಿಭಾಯಿಸೋ ಶಕ್ತಿ ನೀಡೋ ಈ ಸಂಧ್ಯಾವಂದನೆಯ ಆಚರಣೆ ಇಂದಿನ ದಿನಗಳಲ್ಲಿ ಯಾಕೆ ಕಣ್ಮರೆ ಆಗ್ತಿದೆ? ಬಹಳ ಮುಖ್ಯವಾದ ಪ್ರಶ್ನೆ ಅದು. ಅಥವಾ ಕನಿಷ್ಠ ಪಕ್ಷ ಯಾಂತ್ರಿಕವಾಗಿ ಅರ್ಥವಿಲ್ಲದೆ ಯಾಕೆ ನಡೀತಿದೆ? ಲೇಖಕರು ತಮ್ಮ 50 ವರ್ಷಗಳ ಅನುಭವದಿಂದ ಈ ಬಗ್ಗೆ ಬಹಳ ಕಳಕಳೆಯಿಂದ ಕೆಲವು ಮುಖ್ಯ ಕಾರಣಗಳನ್ನ ಪಟ್ಟಿ ಮಾಡಿದ್ದಾರೆ. ಆ ಕಾರಣಗಳ ಹಿಂದಿನ ಸತ್ಯಾಸತ್ಯತೆಯನ್ನ ನಾವು ವಿಮರ್ಶೆ ಮಾಡಬೇಕಾಗಿದೆ ಅಲ್ವಾ? ಖಂಡಿತ. ಈ ಭಾಗ ಈ ಗ್ರಂಥದ ಅತ್ಯಂತ ಪ್ರಾಯೋಗಿಕವಾದ ಮತ್ತೆ ನಮ್ಮ ಸಮಾಜಕ್ಕೆ ಕನ್ನಡಿ ಹಿಡಿಯುವಂತಹ ವಿಭಾಗ ಅಂತ ನಾನು ಹೇಳ್ತೀನಿ. ಹೌದು. ಲೇಖಕರು ಕೇವಲ ಸಿದ್ಧಾಂತಗಳ ಬಗ್ಗೆ ಮಾತ್ರ ಮಾತಾಡಲ್ಲ. ಸಮಾಜದ ವಾಸ್ತವತೆಯನ್ನ, ಇಂದಿನ ದಿನಗಳಲ್ಲಿ ಈ ಆಚರಣೆ ಎದುರಿಸ್ತಿರೋ ಬಿಕ್ಕಟ್ಟುಗಳನ್ನ ಬಹಳ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡ್ತಾರೆ. ಅದರಲ್ಲಿ ಮೊದಲನ ಕಾರಣವಾಗಿ ಅವರು ಗುರುತಿಸೋದು ಉಪನಯನದ ಸಮಯದಲ್ಲಿ ಪುರೋಹಿತರು ತೋರೋ ಆತುರ. ಹೌದು. ಗ್ರಂಥದಲ್ಲಿ ಉಲ್ಲೇಖ ಮಾಡಿರೋ ಹಾಗೆ ಮುಹೂರ್ತ ಮೀರಿ ಹೋಗುತ್ತೆ ಅಂತಲೋ ಅಥವಾ ಇನ್ನಾವುದೋ ಕೆಲಸದ ಒತ್ತಡದಿಂದಲೋ ಪುರೋಹಿತರು ದಿಢೀರಂತ ಗಾಯತ್ರಿ ಉಪದೇಶ ಮಾಡ್ಬಿಡ್ತಾರೆ. ಅದರ ಒಳಾರ್ಥವನ್ನ, ಅದರ ಹಿಂದಿರೋ ಈ ಪ್ರಬಲವಾದ ತತ್ವಜ್ಞಾನವನ್ನ ವಟುವಿಗೆ ತಿಳಿಸೋ ಗೋಜಿಗೆ ಹೋಗಲ್ಲ. ಇದು ಹೇಗಿದೆ ಅಂದ್ರೆ, ಒಂದು ಅತ್ಯಾಧುನಿಕ ಮಷೀನನ್ನ ನಮ್ಮ ಕೈಗೆ ಕೊಟ್ಟು ಇದು ಹೇಗೆ ಕೆಲಸ ಮಾಡುತ್ತೆ, ಇದರ ಉಪಯೋಗ ಏನು ಅಂತ ಹೇಳ್ಕೊಡ್ದೆ ಸುಮ್ನೆ ಬಟನ್ ಒತ್ತುತ್ತಾ ಇರು ಅಂತ ಹೇಳಿ ಹೋದಂತೆ. ಆ ಯುವಕನಿಗೆ ತಾನು ಏನ್ ಮಾಡ್ತಿದ್ದೇನಿ, ಯಾಕ್ ಮಾಡ್ತಿದ್ದೇನಿ ಅನ್ನೋ ಅರಿವೇ ಇರಲ್ಲ. ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಯಾವುದೇ ಆಚರಣೆಗೆ
ಯಾಕೆ ಅಂದ್ರೆ ವೈ ಅನ್ನೋ ಕಾರಣ ಗೊತ್ತಿಲ್ಲದಿದ್ರೆ ಅದು ಕೇವಲ ಒಂದು ಯಾಂತ್ರಿಕ ನಕಲು ಅಂದ್ರೆ ಪ್ಯಾಂಟೊಮೈ ಮಾಡ್ಬಿಡುತ್ತೆ. ಹೌದು ಹೌದು. ಆ ಯುವಕ ಸ್ವಲ್ಪ ದಿನ ಅದನ್ನ ಮಾಡ್ತಾನೆ, ಆಮೇಲೆ ಅದರಲ್ಲಿ ಯಾವುದೇ ಅರ್ಥ ಕಾಣದೆ ಬಿಟ್ಬಿಡ್ತಾನೆ. ಪುರೋಹಿತ ವರ್ಗ ಈ ಜ್ಞಾನನ ಮುಂದಿನ ಪೀಳಿಗೆಗೆ ದಾಟಿಸುವಲ್ಲಿ ವಿಫಲವಾಗ್ತಿದೆ ಅನ್ನೋದ್ರ ಬಗ್ಗೆ ಲೇಖಕರು ಬಹಳ ನೋವಿನಿಂದ ಪ್ರಸ್ತಾಪ ಮಾಡ್ತಾರೆ. ಇನ್ನು ಎರಡನೇ ಕಾರಣ, ಒಂದೇ ಊರಿನಲ್ಲಿ ಹಲವು ಪಾಠಭೇದಗಳು. ಸಂಧ್ಯಾವಂದನೆ ಊರಿಗೊಂದಿ ಪಾಠ ಅನ್ನೋ ಗಾದೆನೇ ಹುಟ್ಕೊಂಡಿದೆ ಅಂತ ಲೇಖಕರು ಹೇಳ್ತಾರೆ. ಇದು ಕಲಿಯೋವರಲ್ಲಿ, ವಿಶೇಷವಾಗಿ ಇಂದಿನ ಯುವ ಜನತೆಯಲ್ಲಿ ತೀವ್ರವಾದ ಗೊಂದಲನ ಸೃಷ್ಟಿ ಮಾಡತ್ತಲ್ವಾ? ಖಂಡಿತ. ಒಬ್ರು ಒಂದು ರೀತಿ ಹೇಳಿದ್ರೆ ಇನ್ನೊಬ್ರು ಮತ್ತೊಂದು ರೀತಿ ಹೇಳ್ತಾರೆ. ಈ ಗೊಂದಲದಲ್ಲಿ ಸಿಲುಕಿ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧಾರ ಮಾಡೋಕ್ಕಾಗ್ದೆ ಅಂತಿಮವಾಗಿ ಇಡೀ ಆಚರಣೆಯ ಮೇಲೆಯೇ ಆಸಕ್ತಿ ಕಳ್ಕೊಂಡ್ಬಿಡ್ತಾರೆ. ಆದ್ರೆ ಈ ಮೂರನೇ ಕಾರಣ ಇದೆಯಲ್ಲ, ಅದು ನನ್ನನ್ನ ನಿಜಕ್ಕೂ ಚಿಂತೆಗೀಡು ಮಾಡಿದೆ. ಅದೇ ಇಂಗ್ಲಿಷ್ ಮೀಡಿಯಂ ಶಾಲೆಗಳ ಬೆಳಗಿನ ಆತುರ. ಹೌದು, ನಮ್ಮ ಇಂದಿನ ಶಿಕ್ಷಣ ವ್ಯವಸ್ಥೆ. ಲೇಖಕರು ಗುರ್ತಿಸಿರೋ ಈ ಮೂರನೇ ಕಾರಣ ಇಂದಿನ ನಗರೀಕರಣ ಮತ್ತೆ ಈ ಸ್ಪರ್ಧಾತ್ಮಕ ಜಗತ್ತಿನ ವಾಸ್ತವ. ಬೆಳಗ್ಗೆ ಎದ್ದ ತಕ್ಷಣ ಶಾಲಾ ಬಸ್ ಹಿಡಿಯೋ ತರಾತುರಿ, ಹೋಂವರ್ಕ್ ಮುಗಿಸೋ ಒತ್ತಡ. ಹೌದು, ಅಪ್ಪ ಅಮ್ಮನಿಗೂ ಅದೇ ಟೆನ್ಷನ್. ಕರೆಕ್ಟ್. ಈ ಆತುರದಲ್ಲಿ ಮಕ್ಕಳಿಗೆ ಸ್ನಾನ ಮಾಡಿಸೋಕೆ, ತಿಂಡಿ ತಿನ್ನಿಸೋಕೆ ಪೋಷಕರು ನೀಡೋ ಮಹತ್ವ ಇದೆಯಲ್ಲ, ಅದು ಅವರ ಮಾನಸಿಕ ಸ್ಥಿರತೆಯನ್ನು ರೂಪಿಸೋ, ಅವರ ಇಡೀ ದಿನದ ಆಲೋಚನೆಗಳನ್ನ ವಿನ್ಯಾಸಗೊಳಿಸೋ ಈ ಸಂಧ್ಯಾವಂದನೆಗೆ ನೀಡ್ತಿಲ್ಲ. ಇದನ್ನೊಂದು ಸ್ಮಾರ್ಟ್ಫೋನ್ ಅನಾಲಜಿ ಮೂಲಕ ನೋಡೋಣ. ಈಗ ನಮ್ಮ ಫೋನ್ನಲ್ಲಿ ಅನೇಕ ಆಪ್ಗಳಿರ್ತವೆ. ವಾಟ್ಸ್ಆಪ್, ಇಮೇಲ್, ಕ್ಯಾಲೆಂಡರ್, ಗೇಮ್ಸ್. ಇವೆಲ್ಲ ನಾವು ದಿನನಿತ್ಯ ಓಡೋ ಸ್ಪರ್ಧೆಗಳು, ಕಲಿಯೋ ವಿಷಯಗಳು ಇದ್ದಂತೆ. ಆದ್ರೆ ಈ ಎಲ್ಲ ಆಪ್ಗಳು ಕ್ರ್ಯಾಶ್ ಆಗದೆ ಸರಾಗವಾಗಿ ನಡಿಬೇಕಾದ್ರೆ ಫೋನಿನ ಹಿನ್ನೆಲೆಯಲ್ಲಿ ಒಂದು ಅತ್ಯಂತ ಬಲಿಷ್ಠವಾದ ಆಪರೇಟಿಂಗ್ ಸಿಸ್ಟಮ್ ಕೆಲಸ ಮಾಡ್ತಿರ್ಬೇಕು. ಸಂಧ್ಯಾವಂದನೆ ಅನ್ನೋದು ನಮ್ಮ ಮಿದುಳಿನ, ನಮ್ಮ ಮನಸ್ಸಿನ ಆ ಆಪರೇಟಿಂಗ್ ಸಿಸ್ಟಮ್ ಇದ್ದಂತೆ. ವಾವ್, ಬಹಳ ಸೂಕ್ತವಾದ ಅನಾಲಜಿ ಇದು. ಅದು ಹಿನ್ನೆಲೆಯಲ್ಲಿ ನಮ್ಮ ಮಾನಸಿಕ ಸ್ಥಿರತೆಯನ್ನ, ಫೋಕಸ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಆದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಸ್ಕ್ರೀನ್ ನೋಡಿ ಆಪ್ಗಳನ್ನ ಓಪನ್ ಮಾಡೋ ಆತುರದಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಪ್ಡೇಟ್ ಆಗೋಕ್ ಬಿಡ್ತಾನೆ ಇಲ್ಲ. ಹೌದು. ಪರಿಣಾಮ ಏನಾಗ್ತಿದೆ? ನಮ್ಮ ಮಕ್ಕಳು ಅಥವಾ ನಾವೇ ಸಣ್ಣ ಸಣ್ಣ ಒತ್ತಡಗಳಿಗೂ ಮಾನಸಿಕವಾಗಿ ಕ್ರ್ಯಾಶ್ ಆಗ್ತಿದೀವಿ. ಅತ್ಯಂತ ನಿಖರವಾದ ಹೋಲಿಕೆ ಇದು. ಆಪರೇಟಿಂಗ್ ಸಿಸ್ಟಮ್ ಸರಿಯಿಲ್ಲದಿದ್ರೆ ಎಷ್ಟೇ ದುಬಾರಿ ಫೋನ್ ಆದ್ರೂ ಪ್ರಯೋಜನ ಇಲ್ವಲ್ವಾ? ಲೇಖಕರ ಕಳ್ಕಳಿನೂ ಇದೇ ಆಗಿದೆ. ಈ ಜವಾಬ್ದಾರಿ ಕೇವಲ ಪುರೋಹಿತರದಲ್ಲ ಅಥವಾ ಶಾಲಾ ವ್ಯವಸ್ಥೆಯದಲ್ಲ, ಇದು ಇಡೀ ಸಮಾಜದ, ಪೋಷಕರ ಒಟ್ಟು ಜವಾಬ್ದಾರಿ. ನಿಜ. ನಾವು ಭೌತಿಕವಾಗಿ ಮಕ್ಕಳನ್ನ ಎಷ್ಟೇ ಶಕ್ತರನ್ನಾಗಿ ಮಾಡಿದ್ರೂ ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಅವರನ್ನ ದಿವಾಳಿ ಮಾಡ್ತಿದ್ದೀವಿ. ದಿನವಿಡೀ ನಮ್ಮ ಬುದ್ಧಿಯನ್ನ ಸರಿಹಾದಿಯಲ್ಲಿ ಇಡೋಕೆ ಬೇಕಾದ ಆ ಮಾನಸಿಕ ಅಡಿಪಾಯನ ಕಟ್ಟಿಕೊಡೋದನ್ನೇ ಮರೆತುಬಿಟ್ಟಿದ್ದೀವಿ. ಖಂಡಿತ. ಈ ಆಳವಾದ ಚರ್ಚೆಯ ಅಂತಿಮ ಘಟ್ಟದಲ್ಲಿ ನಿಂತು ಈ ಕೃತಿಯ ಒಟ್ಟು ಸಾರಾಂಶವನ್ನ ಒಮ್ಮೆ ಹಿಂತಿರುಗಿ ನೋಡಿದ್ರೆ ಒಂದು ಸ್ಪಷ್ಟವಾದ ಚಿತ್ರಣ ನಮ್ಮ ಕಣ್ಣು ಮುಂದೆ ನಿಲ್ಲುತ್ತೆ. ಹೌದು. ಸಂಧ್ಯಾವಂದನೆ ಅನ್ನೋದು ಕೇವಲ ಗಿಳಿಪಾಠವಲ್ಲ, ಯಾವುದೋ ಸಂಸ್ಕೃತ ಮಂತ್ರಗಳ ಯಾಂತ್ರಿಕ ಪಠಣವಲ್ಲ. ಅದು ನಮ್ಮ ಬದುಕಿನ ಅತಿ ದೊಡ್ಡ ಅಭದ್ರತೆಗಳನ್ನ, ಅಂದ್ರೆ ಸಾವಿನ ಭಯವನ್ನ ಮತ್ತೆ ಬಡತನದ ಹತಾಶೆಯನ್ನ ನಿರ್ವಹಣೆ ಮಾಡೋ ಅತ್ಯಂತ ವೈಜ್ಞಾನಿಕವಾದ ತಂತ್ರ. ಕರೆಕ್ಟ್. ನಮ್ಮ ಸಾವಿನ ಭಯನ ಹೋಗಲಾಡಿಸುವ, ಬದುಕಿನ ಕಷ್ಟಗಳನ್ನ ಎದುರಿಸೋ ಮಾನಸಿಕ ಶಕ್ತಿ ನೀಡುವ ಮತ್ತು ಜೀವನದ ಕೊನೆಯವರೆಗೂ ಸ್ಥಿರವಾದ ಮನಸ್ಸನ್ನ, ಅಂದ್ರೆ ಆ ಅಚಂಚಲ ಭಕ್ತಿಯನ್ನ ಉಳಿಸಿಕೊಳ್ಳೋ ಒಂದು ದೈನಂದಿನ ಅತ್ಯಂತ ಆಳವಾದ ಮಾನಸಿಕ ತಾಲೀಮು. ವೇದಮೂರ್ತಿ ರಾಮನಾಥ ಅಪ್ಪಯ್ಯ ಭಟ್ ಅವರ ಈ ಎರಡನೇ ಸಂಪುಟ ಆಚರಣೆ ಅನ್ನೋ ದೇಹಕ್ಕೆ ಜ್ಞಾನ ಅನ್ನೋ ಆತ್ಮವನ್ನ ತುಂಬೋ ಕೆಲಸ ಮಾಡಿದೆ. ನಿಜ, ಆಂತರಿಕ ಅರ್ಥವನ್ನ ಅರಿಯದೆ ಮಾಡೋ ಕರ್ಮ ಶಕ್ತಿಹೀನ ಆಗ್ಬಿಡುತ್ತೆ. ಆದರೆ ಪ್ರತಿಯೊಂದು ಮಂತ್ರದ, ಪ್ರತಿಯೊಂದು ಮುದ್ರೆಯ ಹಿಂದಿನ ಅರ್ಥವನ್ನ, ಅದರ ಮನೋವೈಜ್ಞಾನಿಕ ತಳಹದಿಯನ್ನ ಅರ್ಥ ಮಾಡ್ಕೊಂಡು ಮಾಡಿದಾಗ ಅದು ನಮ್ಮ ಮನಸ್ಸಿನ ಗಾಯಗಳನ್ನ ಮಾಯಿಸೋ, ನಮ್ಮ ಅಸ್ತಿತ್ವವನ್ನ ಭದ್ರಪಡಿಸೋ ಸಂಜೀವಿನಿಯಾಗತ್ತೆ. ಆಚರಣೆ ಕೇವಲ ಒಂದು ಅಭ್ಯಾಸವಾಗಿ ಉಳಿಯದೆ ಒಂದು ಆಂತರಿಕ ಅನುಭವವಾಗಿ ಬದಲಾಗತ್ತೆ. ಖಂಡಿತ. ಈ ಅದ್ಭುತವಾದ ಆಳವಾದ ಅಧ್ಯಯನವನ್ನ ಮುಕ್ತಾಯ ಮಾಡೋ ಮುನ್ನ ಕೇಳುಗರಿಗೆ ಒಂದು ಅಂತಿಮ ಚಿಂತನೆಯನ್ನ ಬಿಟ್ಟೋಗೋಕೆ ಬಯಸ್ತೀನಿ. ನಾವು ಸ್ವಲ್ಪ ಆಳವಾಗಿ ಯೋಚನೆ ಮಾಡೋಣ. ನಾವಾಗಲೇ ಚರ್ಚೆ ಮಾಡಿದ ಆ ಇಂಗ್ಲಿಷ್ ಮೀಡಿಯಂ ಶಾಲೆಯ ಆತುರದ ಬಗ್ಗೆ, ಅಥವಾ ನಮ್ಮೆಲ್ಲರ ದೈನಂದಿನ ಬೆಳಗಿನ ಆತುರದ ಬಗ್ಗೆ. ಇಂದಿನ ಭೌತಿಕ ಜಗತ್ತಿನಲ್ಲಿ ಬದುಕಿ ಉಳಿಯೋಕೆ, ಕಾಂಪಿಟಿಷನ್ನಲ್ಲಿ ಗೆಲ್ಲೋಕೆ, ಸಂಪತ್ತು ಗಳಿಸೋಕೆ ನಾವು ನಮ್ಮ ಬೆಳಗಿನ ದಿನಚರಿಯನ್ನ ಎಷ್ಟೊಂದು ಆತುರದಿಂದ ಸೆಕೆಂಡ್ ಟು ಸೆಕೆಂಡ್ ಆಪ್ಟಿಮೈಸ್ ಮಾಡ್ಕೊಂಡಿದೀವಿ. ಯಾವ ನಿಮಿಷಕ್ಕೆ ಏಳ್ಬೇಕು, ಯಾವಾಗ ಬಸ್ ಹಿಡೀಬೇಕು, ಯಾವ ಮೀಟಿಂಗ್ಗೆ ಲಾಗಿನ್ ಆಗ್ಬೇಕು, ಎಲ್ಲವೂ ಯಾಂತ್ರಿಕ.
ಹೌದು, ಮಿಷೀನ್ ತರ. ಕ್ವಾ ಗ್ರಂಥದಲ್ಲಿ ಹೇಳಿರುವಂತ ಆ ಶಾಂತಿಯುತ ಅಂತ್ಯಕ್ಕಾಗಿ, ಆ ಅನಾಯಾಸ ಮರಣಕ್ಕಾಗಿ ಬೇಕಾದ ಆಂತರಿಕ ಆಧಾರ ಸ್ತಂಭಗಳನ್ನ ನಾವು ನಮಗೆ ಅರಿವಿಲ್ಲದೆಯೇ ಕತ್ತರಿಸಿ ಹಾಕ್ತಿದ್ದೇವಾ? ಕೇವಲ ಭೌತಿಕ ಯಶಸ್ಸಿಗಾಗಿ ಉಸುರುಕಟ್ಟಿ ಓಡ್ತಿರೋ ನಾವು ಅಂತಿಮವಾಗಿ ನಮಗೆ ಅತ್ಯಂತ ಅಗತ್ಯವಾಗಿ ಬೇಕಾದ ಆ ಅಚಂಚಲ ಭಕ್ತಿ ಅಥವಾ ಆಳವಾದ ಮನಃಶಾಂತಿಯನ್ನ ಎಲ್ಲಿ, ಯಾವ ಬೆಲೆಗೆ ಅಡವಿಡ್ತಿದ್ದೀವಿ? ಬಹಳ ಆಳವಾದ ಪ್ರಶ್ನೆ ಇದು. ಒಂದು ದಿನ ಈ ಓಟ ನಿಂತಾಗ ನಮ್ಮನ್ನ ಕಾಯೋ ಆ ಮಾನಸಿಕ ಆಪರೇಟಿಂಗ್ ಸಿಸ್ಟಮ್ ನಮ್ಮ ಬಳಿ ಉಳಿದಿರುತ್ತಾ? ಈ ಆಳವಾದ, ನಮ್ಮನ್ನೇ ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆಯ ಬಗ್ಗೆ ಯೋಚಿಸ್ತಾ ಇರಿ.